ಕಳೆದೊಂದು ವರ್ಷದ ನಂತರ ಗೋಪಾಲಕೃಷ್ಣ ವೈದ್ಯ ನೇತೃತ್ವದ ನೂತನ ಆಡಳಿತ ಮಂಡಳಿ ಅಧಿಕಾರಕ್ಕೇರಿದ ನಂತರ ಸದಾ ವಿವಾದಗಳಿಂದನೇ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವ ಟಿಎಸ್ಎಸ್ ಸಂಸ್ಥೆ ಇದೀಗ ರೈತರಿಗೆ ಇನ್ನೊಂದು ಭಾರಿ ಪ್ರಮಾಣದಲ್ಲಿ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ. ರೈತರಿಗೆ ಅಗತ್ಯವಿರುವ ಎಲ್ಲಾ ವಸ್ತುಗಳನ್ನು ಮತ್ತು ಮುಖ್ಯವಾಗಿ ಕೃಷಿ ಸಂಬಂಧಿತ ಪರಿಕರಗಳನ್ನು ಸೂಪರ್ ಮಾರ್ಕೆಟ್ ವ್ಯವಸ್ಥೆಯಡಿಯಲ್ಲಿ ನೀಡುತ್ತಾ ಬಂದಿರುವ ಟಿಎಸ್ಎಸ್ ಈ ಮೊದಲು ತನ್ನ ಗುಣಮಟ್ಟ ಮತ್ತು ಸ್ಪರ್ಧಾತ್ಮಕತೆಯನ್ನು ದರದ ಕುರಿತಾಗಿ ರೈತರ ಮತ್ತು ಸ್ಥಳೀಯರ ಮನ ಗೆದ್ದಿತ್ತು. ಹಾಗಾಗಿಯೇ ರೈತರು ಕೂಡ ಏನೇ ಇದ್ದರೂ ಟಿಎಸ್ಎಸ್ ಇದೆಯಲ್ಲ ಎಂಬ ಭಾವನೆ ಹೊಂದಿದ್ದರು. ಆದರೆ ಕಳೆದೊಂದು ವರ್ಷದಿಂದ ಸದಾ ವೈಯಕ್ತಿಕ ದ್ವೇಷ, ರಾಜಕಾರಣ, ಹತ್ತಿಕ್ಕುವ ಮನಸ್ಥಿತಿ ಮತ್ತು ನಿರಂತರವಾಗಿ ಒಂದಿಲ್ಲೊಂದು ವಿವಾದಗಳಿಂದನೇ ಗುರುತಿಸಿಕೊಂಡಿರುವ ಮತ್ತಿಘಟ್ಟದ ಗೋಪಾಲಕೃಷ್ಣ ವೈದ್ಯ ನೇತೃತ್ವದ ಹಾಲಿ ಆಡಳಿತ ಮಂಡಳಿ ಕಾರ್ಯವೈಖರಿ ಕುರಿತಾಗಿ ಈಗೀಗ ಅಪಸ್ವರ, ಆಕ್ರೋಶಗಳು ಹೆಚ್ಚಾಗುತ್ತಿವೆ ಎಂಬ ಮಾತುಗಳು ಷೇರು ಸದಸ್ಯರಿಂದಲೇ ಕೇಳಿಬಂದಿದೆ. ಇನ್ನು ಸಂಸ್ಥೆಯ ಅಭಿವೃದ್ಧಿ, ರೈತರ ಹಿತಕ್ಕಾಗಿ ಸಮಯ ನೀಡಿ ಕೆಲಸ ಮಾಡಬೇಕಾಗಿದ್ದ ನೂತನ ಸಮಿತಿಗೆ ಮತ್ತೊಬ್ಬರ ಮೇಲೆ ಕೇಸ್ ಹಾಕುವುದು, ನ್ಯಾಯಾಲಯಗಳ ಸುತ್ತುವುದು, ವಿವಾದ ಮೈಮೇಲೆ ಎಳೆದುಕೊಳ್ಳುವುದೇ ಕೆಲಸವಾಗಿ ಬಿಟ್ಟಿದೆ ಎಂಬುದು ಸಂಘದ ಷೇರು ಸದಸ್ಯರ ಆರೋಪ ಮತ್ತು ಆಕ್ರೋಶವಾಗಿದೆ. ಹೀಗಿರುವಾಗ ಸಂಘದ ಸೂಪರ್ ಮಾರ್ಕೆಟ್ನಲ್ಲಿ ದೊರೆಯುವ ವಸ್ತುಗಳ ಗುಣಮಟ್ಟ ತೀರಾ ಕಳಪೆಯಾಗುತ್ತಿದ್ದು, ಗಮನ ವಹಿಸುವವರು ಯಾರೂ ಇಲ್ಲದೆ ಹೀಗಾಗಿದೆಯೋ ಅಥವಾ ಯಾರೋ ಕಮಿಷನ್ ಆಸೆಗೆ ರೈತರಿಗೆ ಕಳಪೆ ಗುಣಮಟ್ಟದ ವಸ್ತು ಪೂರೈಸುತ್ತಿದ್ದಾರೋ ಎಂದು ಸಂಶಯ ಇರುವುದಾಗಿ ಸದಸ್ಯರು ಪ್ರಶ್ನಿಸುತ್ತಿದ್ದಾರೆ. ಟಿಎಸ್ಎಸ್ ತನ್ನ ಬ್ರಾಂಡ್ನಲ್ಲಿ ಗ್ರಾಹಕರಿಗೆ ನೀಡುತ್ತಿರುವ ಕೃಷಿ ಮಿತ್ರ ಗೊಬ್ಬರದಲ್ಲಿ ಎನ್ಪಿಕೆ ಪ್ರಮಾಣದಲ್ಲಿ ತೀರಾ ಕಡಿಮೆ ಅಂಶ ಕಂಡು ಬಂದಿದೆ. ಟಿಎಸ್ಎಸ್ನಲ್ಲಿ ಅಡಿಕೆಗೆ ಹಾಕಲು ಗೊಬ್ಬರವನ್ನು ಖರೀದಿಸಲಾಗಿತ್ತು. ಅದರಲ್ಲಿ ಎನ್ಪಿಕೆ ಪ್ರಮಾಣವು 16:6:21 ಎಂದು ನಮೂದಾಗಿತ್ತು. ಆದರೆ ಗೊಬ್ಬರವನ್ನು ಮನೆಗೊಯ್ದು ನೋಡಿದಾಗ ಗುಣಮಟ್ಟದ ಕುರಿತು ಅನುಮಾನ ಬಂದು ಈ ಗೊಬ್ಬರವನ್ನು ಸರ್ಕಾರಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಅಲ್ಲಿ ಚೀಲದಲ್ಲಿ ಇವರು ಹಾಕಿರುವ ಅಂಶಗಳು ತೀರಾ ಕಡಿಮೆ ಇದೆ. ಎನ್ಪಿಕೆದಲ್ಲಿ ಎನ್ ನೈಟ್ರೋಜನ್ ಆರ್ಗ್ಯಾನಿಕ್ 14 ಇರಬೇಕಿತ್ತು, ಆದರೆ ಅದು ಕೇವಲ 4.41ರಷ್ಟಿದೆ. ಪಿ ಫಾಸ್ಫರಸ್ 6ರ ಬದಲಾಗಿ 0.073 ಮಾತ್ರ ಇದೆ ಹಾಗೂ ಕೆ ಪೊಟ್ಯಾಷಿಯಂ 21ರ ಬದಲಾಗಿ 14.35ರಷ್ಟಿದ್ದು, ಇದರಿಂದ ಗೊಬ್ಬರ ಗುಣಮಟ್ಟದಿಂದ ಕೂಡಿರುವುದು ಸಂಶಯವಿದೆ. ಟಿಎಸ್ಎಸ್ ಸಂಸ್ಥೆಯು ರೈತರಿಗೆ ಮೋಸ ಮಾಡುತ್ತಿದೆ ಎಂದು ಗೊಬ್ಬರ ಖರೀದಿಸಿದ ರೈತರೊಬ್ಬರು ಆರೋಪಿಸಿದ್ದಾರೆ. ಇನ್ನು ಟಿಎಸ್ಎಸ್ ಸಂಘದಲ್ಲಿ ಗೊಬ್ಬರದ ಗುಣಮಟ್ಟದ ಬಗ್ಗೆ ಆಡಳಿತ ಮಂಡಳಿಗೆ ಸಂಪೂರ್ಣ ಅರಿವಿದ್ದರೂ ಸಹಿತ ಅಧಿಕ ಲಾಭದ ಉದ್ದೇಶದಿಂದ ರೈತರ ಬೆಳೆ, ಮರ, ಗಿಡಗಳಿಗೆ ಹಾಗೂ ಆಸ್ತಿಗಳಿಗೆ ಹಾನಿ ಉಂಟು ಮಾಡುವ ದುರುದ್ದೇಶದಿಂದ ಮಾರಾಟ ಮಾಡುತ್ತಿದ್ದಾರೆ. ಗೊಬ್ಬರ ಖರೀದಿಸಿದವರಿಗೆ ಈ ಮೂಲಕ ಮೋಸ ಹಾಗೂ ವಂಚನೆ ಮಾಡುತ್ತಾರೆ. ತಕ್ಷಣ ಗೋದಾಮಿನಲ್ಲಿ ದಾಸ್ತಾನಿರುವ ಗೊಬ್ಬರವನ್ನು ಸಂಬಂಧಿಸಿದ ಇಲಾಖೆ ಮುಟ್ಟುಗೋಲು ಹಾಕಿ ಕಾನೂನು ಕ್ರಮವನ್ನು ತುರ್ತಾಗಿ ಕೈಗೊಳ್ಳಬೇಕು ಮತ್ತು ರೈತರು ಸಹ ಟಿಎಸ್ಎಸ್ನಲ್ಲಿ ಗೊಬ್ಬರ ಮತ್ತಿತರ ವಸ್ತುಗಳನ್ನು ಖರೀದಿಸುವಾಗ ಜಾಗ್ರತೆ ವಹಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಶಿರಸಿ ತಾಲೂಕು ಪಂಚಾಯತ್ನ ಹೊಸ ಕಚೇರಿ ಕಾಮಗಾರಿ 2 ವರ್ಷವಾದರೂ ಮುಗಿದಿಲ್ಲ. ತಕ್ಷಣ ಕಾಮಗಾರಿ ಮುಗಿಸಿ ತಾಲೂಕು ಪಂಚಾಯಿತಿಗೆ ಹಸ್ತಾಂತರಿಸಬೇಕು. ಇನ್ನೂ ವಿಳಂಬವಾಗದಂತೆ ನೋಡಿಕೊಳ್ಳಿ ಎಂದು ಜಿಲ್ಲಾ ಪಂಚಾಯತ್ ಅಭಿಯಂತರ ರಂಗಪ್ಪಗೆ ತಾಲೂಕು ಪಂಚಾಯತ್ ಅಧಿಕಾರಿ ಸತೀಶ್ ಹೆಗಡೆ ಸೂಚಿಸಿದರು. ಅವರು ಮಂಗಳವಾರ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಾತನಾಡಿ, ತಾಲೂಕು ಪಂಚಾಯತ್ ಕಚೇರಿಯು ತಾಲೂಕು ಪಂಚಾಯತ್ ಸೌಧದಲ್ಲಿ ನಡೆಯುತ್ತಿದ್ದು ಜಾಗ ಇಕ್ಕಟ್ಟಾಗುತ್ತಿದೆ. ಜಿಲ್ಲಾ ಪಂಚಾಯತ್ ಸಿಇಒ ಅವರು ಆಗಸ್ಟ್ ತಿಂಗಳ ಒಳಗೆ ಮುಗಿಸಲು ಸೂಚಿಸಿದ್ದರೂ ಇನ್ನೂ ಆಗಿಲ್ಲ. ಇನ್ನೂ ವಿಳಂಬ ಮಾಡಿದರೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಸುಮ್ಮನಿರುವುದಿಲ್ಲ ಎಂದರು. ಇನ್ನು ತಾಲೂಕು ಪಂಚಾಯತ್ ಸಭೆಗೆ ಹಲವು ಅಧಿಕಾರಿಗಳು ಬರುತ್ತಿಲ್ಲ. ಅಂತವರಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತೆ ತಾಲೂಕು ಪಂಚಾಯತ್ ಆಡಳಿತ ಅಧಿಕಾರಿ ಬಿಪಿ ಸತೀಶ್ ಇದೇ ವೇಳೆ ಸೂಚಿಸಿದರು. ಇನ್ನು ಆರೋಗ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಭಟ್ ಮಾತನಾಡಿ, ಈ ತಿಂಗಳು ಡೆಂಗ್ಯೂ ಪ್ರಕರಣ ಕಡಿಮೆ ಆಗಿದೆ. ವೈರಲ್ ಜ್ವರ ಇನ್ನೂ ಮುಂದುವರೆದಿದೆ. ದಾಸನಕೊಪ್ಪದಲ್ಲಿ ವೈದ್ಯರ ಕೊರತೆ ಇದ್ದು ಬನವಾಸಿ ವೈದ್ಯರು ತರಬೇತಿಗೆ ಹೋಗಲಿದ್ದಾರೆ ಎಂದರು. ಇನ್ನು ಬಿಒ ನಾಗರಾಜ್ ನಾಯ್ಕ್ ವಿವರಿಸಿ, 35 ಶಾಲಾ ಕಟ್ಟಡ ಮಳೆ ಕಾರಣದ ದುರಸ್ತಿಗೆ ವರದಿ ನೀಡಲಾಗಿದೆ. ಶಿಕ್ಷಕರ ಕೊರತೆ ಇರುವಲ್ಲಿ ಅತಿಥಿ ಶಿಕ್ಷಕರನ್ನು ನೀಡಲಾಗಿದೆ ಎಂದರು. ಇನ್ನು ಕೃಷಿ ಅಧಿಕಾರಿ ಮಧುಕರ್ ನಾಯ್ಕ್ ವಿವರಿಸಿ, 171 ಹೆಕ್ಟೇರ್ ಬೆಳೆಯು ಮಳೆಗೆ ನಷ್ಟವಾಗಿದ್ದು ಸರ್ಕಾರಕ್ಕೆ ವರದಿ ನೀಡಲಾಗಿದೆ ಎಂದರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಸೋಮವಾರ ಜಿಎಸ್ಟಿ ಕೌನ್ಸಿಲ್ನ ಮಹತ್ವದ ಸಭೆ ನಡೆದಿದ್ದು, ಕ್ಯಾನ್ಸರ್ ಔಷಧಿ ಮತ್ತು ತಿಂಡಿಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಾಗಿದೆ. ಇನ್ನು ಸಭೆಯ ಪ್ರಯೋಜನಗಳು ಶೀಘ್ರದಲ್ಲೇ ಜನರನ್ನು ತಲುಪಲು ಪ್ರಾರಂಭಿಸುತ್ತವೆ. ಆದರೆ ಜೀವ ಮತ್ತು ಆರೋಗ್ಯ ವಿಮೆ ಮೇಲಿನ ತೆರಿಗೆ ದರಗಳನ್ನು ಕಡಿಮೆ ಮಾಡುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿಲ್ಲ. ಇದನ್ನು ಪರಿಗಣಿಸಲು ಸಚಿವರ ತಂಡವನ್ನು ರಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಜಿಎಸ್ಟಿ ಕೌನ್ಸಿಲ್ ಕ್ಯಾನ್ಸರ್ ಔಷಧಿಯ ಮೇಲಿನ ಜಿಎಸ್ಟಿ ದರವನ್ನು 12% 5% ಮತ್ತು ತಿಂಡಿಗಳ ಮೇಲೆ 18% 12% ಇಳಿಸಲಾಗುತ್ತದೆ. ಇದರರ್ಥ ಕ್ಯಾನ್ಸರ್ ಔಷಧಿಗಳು ಮತ್ತು ತಿಂಡಿಗಳು ಶೀಘ್ರದಲ್ಲೇ ಅಗ್ಗವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ.
ಸೌಂದರ್ಯತೆ ಹೆಚ್ಚಿಸಲು 100ಕ್ಕೂ ಹೆಚ್ಚು ತರಹದ ಪೀಠೋಪಕರಣಗಳ ಬೃಹತ್ ಸಂಗ್ರಹ. ಅಲ್ಲದೆ ನಮ್ಮಲ್ಲಿ ಕೊಳ್ಳುವ ಪೀಠೋಪಕರಣಗಳಿಗೆ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್, ಎಚ್ಡಿಬಿ ಫೈನಾನ್ಷಿಯಲ್ ಸರ್ವಿಸ್ ಮತ್ತು ಬಜಾಜ್ ಫಿನ್ಸರ್ವ್ ಬ್ಯಾಂಕ್ಗಳಲ್ಲಿ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ವ್ಯವಸ್ಥೆ ಮಾಡಿಕೊಡಲಾಗುವುದು. ಷರತ್ತುಗಳು ಅನ್ವಯ. ಒಮ್ಮೆ ಭೇಟಿ ನೀಡಿ. ಮಿಲನ ಎಂಟರ್ಪ್ರೈಸಸ್, ಬಿಗ್ಗೆಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಶೋರೂಮ್, ಆಸ್ಥಾ ಆರ್ಕೇಡ್, ದೇವಿಕೆರೆ, ಶಿರ್ಸಿ. ಫೋನ್ ನಂಬರ್ 6364776534 ಹಾಗೂ ನಮ್ಮ ಇತರೆ ಶಾಖೆಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ, ಕೋಡಿಬಾಗ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್, ಮೋನಿ ಬಸ್ತಿ ಹತ್ತಿರ, ಮೇನ್ ರೋಡ್, ಭಟ್ಕಳ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋತಿಕೆರೆ ರೋಡ್, ಹಳಿಯಾಳ ಮತ್ತು ತಾಲೂಕು ಆಫೀಸ್ ಹತ್ತಿರ, ಕೆಬಿ ರೋಡ್, ಯಲ್ಲಾಪುರ. ಇಲ್ಲಿಗೆ ಭೇಟಿ ನೀಡಿ ಸಂತೃಪ್ತಿ ಪಡೆಯಿರಿ. ರಾಜ್ಯದಲ್ಲಿ ಗೃಹ ಬಳಕೆದಾರರಿಗೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಕಲ್ಪಿಸುವ ಗೃಹ ಜ್ಯೋತಿ ಯೋಜನೆ ಜಾರಿಗೊಂಡು 1 ವರ್ಷವಾದ ಬೆನ್ನಲ್ಲೇ ವಿದ್ಯುತ್ ಸರಬರಾಜು ಕಂಪನಿಗಳು ತಮ್ಮ ಗ್ರಾಹಕರಿಗೆ ಡೀಲಿಂಗ್ ಸೌಲಭ್ಯ ಕಲ್ಪಿಸಿದ್ದು, ಮನೆ ಬದಲಾಯಿಸಿದ ನಂತರ ಯೋಜನೆಯ ಲಾಭ ಪಡೆಯಲು ಹೊಸ ಮನೆಯ ಆರ್ಆರ್ ಸಂಖ್ಯೆಯನ್ನು ಲಿಂಕ್ ಮಾಡುವ ಸೌಲಭ್ಯವನ್ನು ಒದಗಿಸಿವೆ. ಬಾಡಿಗೆ ಮನೆ ಅಥವಾ ಯಾವುದೇ ಕಾರಣಕ್ಕೆ ಮನೆ ಬದಲಿಸುವ ಸಂದರ್ಭದಲ್ಲಿ ಈಗಾಗಲೇ ನೋಂದಣಿಯಾಗಿರುವ ಸಂಖ್ಯೆಯನ್ನು ಡಿಲಿಂಕ್ ಮಾಡಿ ಮತ್ತೊಂದು ಮನೆಯ ಆರ್ಆರ್ ಸಂಖ್ಯೆಯೊಂದಿಗೆ ನೋಂದಣಿ ಮಾಡಿಕೊಂಡು ಗೃಹ ಜ್ಯೋತಿ ಯೋಜನೆಯ ಲಾಭ ಪಡೆಯಬಹುದು. ಇನ್ನು ಹೆಸ್ಕಾಂ ವ್ಯಾಪ್ತಿಯ 7 ಜಿಲ್ಲೆಗಳಲ್ಲಿ 2024ರ ಜುಲೈ ಅಂತ್ಯಕ್ಕೆ ಒಟ್ಟು 33.25 ಲಕ್ಷ ಜನರು ಗೃಹ ಜ್ಯೋತಿ ಯೋಜನೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಅವುಗಳ ಪೈಕಿ 32.67 ಲಕ್ಷ ಜನರು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಇನ್ನು ಮನೆ ಬದಲಾಯಿಸಿದಾಗ ಹಿಂದೆ ಆ ಮನೆಯಲ್ಲಿ ವಾಸವಿದ್ದವರ ಆಧಾರ್ ಸಂಖ್ಯೆ ಜೊತೆ ಆರ್ಆರ್ ನಂಬರ್ ಲಿಂಕ್ ಆಗಿದೆಯಾ ಅಥವಾ ಅವರು ಡಿಲಿಂಕ್ ಮಾಡಿದ್ದಾರೆ ಎಂಬುದನ್ನು ಪರಿಶೀಲಿಸಬೇಕು. ಒಂದು ವೇಳೆ ಆಗದಿದ್ದರೆ ಡಿಲಿಂಕ್ ಮಾಡಿ ಹೊಸದಾಗಿ ಆರ್ಆರ್ ನಂಬರ್ಗೆ ಆಧಾರ್ ಲಿಂಕ್ ಮಾಡಬೇಕು. ಕುಮಟಾ ಪಟ್ಟಣದ ಹೆಡ್ ಬಂದರ್ ಸಮೀಪದ ವನ್ನಳ್ಳಿ ಪ್ರವಾಸಿ ತಾಣದ ಉದ್ಯಾನದಲ್ಲಿನ ಮಕ್ಕಳ ಆಟಿಕೆ ಸಾಮಾನುಗಳು ಸೂಕ್ತ ನಿರ್ವಹಣೆ ಇಲ್ಲದೆ ಹಾಳಾಗುತ್ತಿದ್ದು, ಮನರಂಜನೆ ಬಯಸುವ ಮಕ್ಕಳು ನಿರಾಶರಾಗುವ ಸಾಧ್ಯತೆ ಕಂಡುಬರುತ್ತಿದೆ. ಮಕ್ಕಳು ಸಮುದ್ರ ತೀರದ ಸವಿಯುತ್ತಾ ಜೊತೆಗೆ ಒಂದಿಷ್ಟು ಆಟ ಆಡಿ ನಲಿಯಲು ರಂಗು ರಂಗಿನ ಆಟಿಕೆಗಳತ್ತ ಬರುವುದು ಸಹಜ. ರಜಾ ದಿನಗಳು, ವಾರಾಂತ್ಯ ದಿನಗಳಲ್ಲಿ ವಾನಳ್ಳಿಯ ಈ ಉದ್ಯಾನಕ್ಕೆ ಮಕ್ಕಳು ಬಂದು ಆಟವಾಡಿ ತೆರಳುವುದು ಸಾಮಾನ್ಯ. ಆದರೆ ಕಾಲ ಕಳೆಯುತ್ತಿದ್ದಂತೆ ಇಲ್ಲಿಯ ಆಟಿಕೆ ಪರಿಕರಗಳು ಮುರಿದು ಬೀಳುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಇದೀಗ ಇಲ್ಲಿ ಜಾರುಬಂಡಿಗಳಲ್ಲಿ ಮಕ್ಕಳು ಆಟ ಆಡುವುದು, ತೂಗುಯ್ಯಾಲೆಗಳ ಶಬ್ದಗಳು ಸ್ತಬ್ಧವಾಗಿದೆ. ಆಟಿಕೆಗಳು ಮಕ್ಕಳ ಕೈ ಸ್ಪರ್ಶವಿಲ್ಲದೆ ತುಕ್ಕು ಹಿಡಿದ ಸ್ಥಿತಿಯಲ್ಲಿ ಬಿದ್ದಿವೆ. ಪ್ರತಿನಿತ್ಯ ವಾರದ ರಜೆಯಲ್ಲಿ ದಿನವಿಡೀ ಮಕ್ಕಳ ಕಲರವದಿಂದ ಕೂಡಿರುತ್ತಿದ್ದ ವನ್ನಳ್ಳಿ ಉದ್ಯಾನವನದಲ್ಲಿ ಆಟಿಕೆಗಳು ಕೆಟ್ಟು ಹೋಗಿರುವುದರಿಂದ ಇದೀಗ ನೀರವ ಆವರಿಸಿದೆ. ಇನ್ನು ಪುರಸಭೆ ಅಧಿಕಾರಿಯವರು ಕೂಡಲೇ ಗಮನ ಹರಿಸಿ ದುರಸ್ತಿ ಕಾರ್ಯ ಕೈಗೊಳ್ಳಲು ಮುಂದಾಗಬೇಕು. ಸರ್ಕಾರ ಲಕ್ಷಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡುತ್ತಿದೆ. ಈ ಹಣ ಎಲ್ಲಿ ಹೋಯಿತು ಎನ್ನುವ ಅನುಮಾನ ಮೂಡುತ್ತಿದೆ. ಇನ್ನು ಆದಷ್ಟು ಶೀಘ್ರದಲ್ಲಿ ಸರಿಪಡಿಸಿ ಮಕ್ಕಳಿಗೆ ಅನುಕೂಲವಾಗುವಂತೆ ಮಾಡಬೇಕು ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಗೋಕರ್ಣ ಪ್ರವಾಸೋದ್ಯಮ ದೃಷ್ಟಿಯಿಂದ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಆದರೆ ಇಲ್ಲಿನ ಪ್ರಮುಖ ಬೀಚ್ಗಳಿಗೆ ತೆರಳಲು ರಸ್ತೆಯು ತೊಡಕಾಗಿದ್ದು, ಇದರಿಂದಾಗಿ ಅನಾಹುತ ಕೂಡ ಸಂಭವಿಸುವ ಸಾಧ್ಯತೆ ಇದೆ. ಆದರೆ ಈ ಬಗ್ಗೆ ಯಾರೂ ಕೂಡ ಕ್ರಮ ಕೈಗೊಳ್ಳದಿರುವುದು ನಿಜಕ್ಕೂ ದುರಂತಮಯವಾಗಿದೆ. ಸರಣಿ ರಜೆ ಸಿಕ್ಕರೆ ಪ್ರವಾಸಿಗರ ಸಂಖ್ಯೆ ಮುತ್ತಿಕೊಳ್ಳುತ್ತದೆ. ಆದರೂ ಕೂಡ ಸ್ಥಳೀಯ ಆಡಳಿತ ನಿದ್ದೆಯಿಂದ ಹೊರಬಂದಂತೆ ಕಂಡು ಬರುತ್ತಿಲ್ಲ. ಇನ್ನು ಓಂ ಬೀಚ್, ಕಡ್ಲೆ ಬೀಚ್ ಸೇರಿದಂತೆ ವಿವಿಧ ಬೀಚ್ಗಳಲ್ಲಿ ಜನರು ತೆರಳಿ ಅಲ್ಲಿ ಮೋಜು ಮಸ್ತಿಗಳನ್ನು ಮಾಡುತ್ತಾರೆ. ಆದರೆ ಹೊರಗಿನಿಂದ ಬಂದವರಿಗೆ ಎಲ್ಲಿ ಉಳಿದುಕೊಳ್ಳಬೇಕು ಎಂಬ ಸಮಸ್ಯೆ ಉಂಟಾಗುತ್ತದೆ. ಇದರ ಜೊತೆಗೆ ಮಾದನಗೆರೆ ರಾಷ್ಟ್ರೀಯ ಹೆದ್ದಾರಿಯಿಂದ ಗೋಕರ್ಣದವರೆಗಿನ ರಾಜ್ಯ ಹೆದ್ದಾರಿ ಸಂಪೂರ್ಣ ಕಿರಿದಾಗಿದ್ದು, ಅಲ್ಲಲ್ಲಿ ಹೊಂಡಗಳು ಬಿದ್ದಿವೆ. ಹೀಗಾಗಿ ದ್ವಿಚಕ್ರ ವಾಹನ ಹಾಗೂ ಕಾರುಗಳು ಸುಲಭವಾಗಿ ತೆರಳಲು ಅಡ್ಡಿಯುಂಟಾಗುತ್ತಿದೆ. ಇನ್ನು ಪ್ರತಿದಿನ ಸಾವಿರಾರು ಜನರು ಓಡಾಡುವಂತಹ ಸ್ಥಳದಲ್ಲಿ ಸರ್ಕಾರ ಇದುವರೆಗೂ ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸದಿರುವುದು ನಿಜಕ್ಕೂ ವಿಪರ್ಯಾಸವಾಗಿದೆ. ಒಂದು ವೇಳೆ ಇಲ್ಲಿ ರಸ್ತೆ ಅಗಲೀಕರಣವಾದರೆ ಇನ್ನೂ ಹೆಚ್ಚಿನ ಪ್ರವಾಸಿಗರು ಆಗಮಿಸಲು ಸಾಧ್ಯವಾಗುತ್ತದೆ. ಕೆಲವರು ರಸ್ತೆ ಸಮಸ್ಯೆಯಿಂದಾಗಿ ಇಲ್ಲಿನ ಒದ್ದಾಟವನ್ನು ನೋಡಲಾಗದೆ ಬೇರೆ ಕಡೆ ತೆರಳುವಂತಾಗಿದೆ ಎಂದು ಸ್ಥಳೀಯ ವ್ಯಾಪಾರಿಗಳು ಆರೋಪಿಸಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಮರಿಯಮ್ಮನವರ ಹುಟ್ಟುಹಬ್ಬದ ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಶಿರಸಿ. ಆಕರ್ಷಕ ಠೇವು ಯೋಜನೆ, ಸಾಲ ನೀಡಿಕೆ
ಮೌಲ್ಯಾಧಾರಿತ ಸೇವೆ ಮತ್ತು ಇನ್ಶೂರೆನ್ಸ್. 20ನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆ. ಡಿಪಾಸಿಟ್ಗಳ ಮೇಲೆ 399 ದಿನಗಳಿಗೆ ಶೇಕಡಾ 10ರಷ್ಟು, ಹಿರಿಯ ನಾಗರಿಕರಿಗೆ 399 ದಿನಗಳಿಗೆ ಶೇಕಡಾ 10.50ರಷ್ಟು ಆಕರ್ಷಕ ಬಡ್ಡಿ ದರ. ಅಲ್ಲದೆ 999 ದಿನಗಳಿಗೆ 10.25ರಷ್ಟು, 366 ದಿನಗಳಿಗೆ ಶೇಕಡಾ 9ರಷ್ಟು, 367 ದಿನಗಳಿಗೆ ಶೇಕಡಾ 8ರಷ್ಟು ಹಾಗೂ 730 ದಿನಗಳಿಗೆ ಶೇಕಡಾ 10ರಷ್ಟು ಆಕರ್ಷಕ ಬಡ್ಡಿ ದರ. ಈ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಸಹಕಾರಿ ಕ್ಷೇತ್ರದಲ್ಲೇ ಮಾದರಿಯಾದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ. ಡೆಪಾಸಿಟ್ ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷಗಳವರೆಗೆ. ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು: ಲಖ್ಪತಿ ಯೋಜನೆ, ಕಲ್ಯಾಣ ನಿಧಿ ಯೋಜನೆ, ಭವಿಷ್ಯ ನಿಧಿ ಯೋಜನೆ ಮತ್ತು ಮಕ್ಕಳ ಭವಿಷ್ಯ ನಿಧಿ ಯೋಜನೆ. ಅಲ್ಲದೆ ಮಾಸಿಕ ವರಮಾನ ಯೋಜನೆ ಶೇಕಡಾ 8ರಷ್ಟು ಪ್ರತಿ ವರ್ಷ ಬಡ್ಡಿ ದರದಲ್ಲಿ. ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ ಪಡೆಯಿರಿ ದ್ವಿಗುಣ ಹಣ 99 ತಿಂಗಳುಗಳಲ್ಲಿ. ನಮ್ಮ ಸಹಕಾರಿಯ ವೈಶಿಷ್ಟ್ಯತೆಗಳು: ದುಡಿಯುವ ಬಂಡವಾಳ 1,371 ಕೋಟಿ, 2023-24ನೇ ವಾರ್ಷಿಕ ವಹಿವಾಟು 8,146 ಕೋಟಿ, ಕಾರ್ಯಕ್ಷೇತ್ರ ಕರ್ನಾಟಕ ರಾಜ್ಯ. ಸಿಬ್ಬಂದಿಗಳು ಹಾಗೂ ಪಿಗ್ಮಿ ಏಜೆಂಟರು ಸೇರಿ ಅಂತೂ 1,534 ಉದ್ಯೋಗಾವಕಾಶ ನೀಡಲಾಗಿದೆ. ಒಂದೇ ಸೂರಿನಡಿಯಲ್ಲಿ ವಿವಿಧ ಸೇವೆ ಎಂಬ ಪರಿಕಲ್ಪನೆಯಡಿಯಲ್ಲಿ ಆರ್ಟಿಜಿಎಸ್, ಎನ್ಇಎಫ್ಟಿ, ಮನಿ ಟ್ರಾನ್ಸ್ಫರ್ ಸೇವೆ, ವೆಸ್ಟರ್ನ್ ಯೂನಿಯನ್, ಮನಿಗ್ರಾಮ್, ಟ್ರಾನ್ಸ್ಫಾಸ್ಟ್, ರಿಯಾ ಮನಿ, ಮುತ್ತೂಟ್ ಗ್ಲೋಬಲ್ ಪೇ, ಇ ಸ್ಟಾಂಪಿಂಗ್ ಸೇವೆ, ತ್ವರಿತ ಹಾಗೂ ಸುಲಭ ಪಾವತಿ ಮೂಲಕ ಎಲ್ಐಸಿ ಪ್ರೀಮಿಯಂ ಕಂತು ತುಂಬಿರಿ. ಪ್ಯಾನ್ ಕಾರ್ಡ್, ಜನರಲ್ ಇನ್ಶೂರೆನ್ಸ್, ಆರೋಗ್ಯ, ಸ್ಟಾಕ್, ಕಟ್ಟಡ, ಆರೋಗ್ಯ ಕಾರ್ಡ್ ಸೌಲಭ್ಯ, ಮಣಿಪಾಲ್, ಫಾದರ್ ಮುಲ್ಲರ್ಸ್, ಸರ್ಕಾರದ ಯಶಸ್ವಿನಿ ಯೋಜನೆ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇದರ ನೋಂದಣಿ ಹಾಗೂ ಮಾಹಿತಿ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆಗಳಿಗೆ ಸಂಪರ್ಕಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆ ಅಥವಾ ವೆಬ್ಸೈಟ್ ಅನ್ನು ಸಂಪರ್ಕಿಸಿ. ಕರ್ನಾಟಕದ 9 ಜಿಲ್ಲೆಗಳಲ್ಲಿ 111 ಶಾಖೆಗಳು. ಬಂಜಾರ ಸಮಾಜದಲ್ಲಿ ಮಹಿಳಾ ಐಎಎಸ್ ಉಪವಿಭಾಗಾಧಿಕಾರಿಯಾಗಿ ಕರ್ನಾಟಕಕ್ಕೆ ಪ್ರಥಮ ಮಹಿಳೆ ಆಯ್ಕೆಯಾಗಿದ್ದು, ಶಿರಸಿ ಉಪವಿಭಾಗಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾವ್ಯ ರಾಣಿ ಕೆ ಅವರಿಗೆ ಮುನಗೋಡ ತಾಲೂಕಾ ಬಂಜಾರ ಸಮಾಜದಿಂದ ಸನ್ಮಾನಿಸಲಾಯಿತು. ಮುನಗೋಡ ಪಟ್ಟಣದ ತಾಲೂಕು ಮಿಂದಿ ವಿಧಾನಸೌಧಕ್ಕೆ ಮಂಗಳವಾರ ಶಿರಸಿ ಉಪವಿಭಾಗಾಧಿಕಾರಿ ಕಾವ್ಯ ರಾಣಿ ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಾಲೂಕಾ ಬಂಜಾರ ಸಮಾಜದಿಂದ ಸನ್ಮಾನಿಸಿ ಸಿಹಿ ಹಂಚಿಕೊಂಡು ಸಮಾಜದ ಕೆಲ ಸಮಸ್ಯೆಗಳನ್ನು ಪರಿಹರಿಸುವಂತೆ ಮನವಿ ಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶಂಕರ್ ಗೌಡಿ, ರಾಮಣ್ಣ ಲಮಾಣಿ, ಹೇಮಲಪ್ಪ, ಶೇಖರ್ ಲಮಾಣಿ, ಶಾರದಾ ರಾಠೋಡ್, ವೀಣಾ ರಾಠೋಡ್, ಲಲಿತಾ ಲಮಾಣಿ, ಸವಿತಾ ಲಮಾಣಿ, ಬಸವರಾಜ್ ಲಮಾಣಿ ಸೇರಿದಂತೆ ಇನ್ನೂ ಅನೇಕ ಪ್ರಮುಖರು ಹಾಜರಿದ್ದರು. 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳಾದರೂ ಇನ್ನೂ ತಮ್ಮ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳದ ಸಾರ್ವಜನಿಕರಿಗೆ ಸೆಪ್ಟೆಂಬರ್ 14ರವರೆಗೆ ಉಚಿತ ನವೀಕರಣಕ್ಕೆ ಅವಕಾಶವಿದ್ದು, ಆ ಬಳಿಕ ಶುಲ್ಕ ಭರಿಸಬೇಕಾಗುತ್ತದೆ. ಆಧಾರ್ ಕಾರ್ಡ್ ಪಡೆದು 10 ವರ್ಷ ಆಗಿ ಹೋಗಿದ್ದರೆ ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿದ್ದು, ವಿಳಾಸ, ಐಡೆಂಟಿಟಿ ಪ್ರೂಫ್, ಬೆರಳಚ್ಚು ಇತ್ಯಾದಿ ಡೇಟಾಗಳನ್ನು ಅಪ್ಡೇಟ್ ಮಾಡಬೇಕಾಗಿದ್ದು, ಅದಕ್ಕಾಗಿ ಸೆಪ್ಟೆಂಬರ್ 14 ಅಂತಿಮ ದಿನವಾಗಿದೆ. ಇನ್ನು ಸಾರ್ವಜನಿಕರು ತಮ್ಮ ಮನೆಯ ಸಮೀಪದ ಆಧಾರ್ ಕೇಂದ್ರಗಳಲ್ಲಿ ಜೊತೆಗೆ ಮನೆಯಿಂದಲೂ ಆಧಾರ್ನಲ್ಲಿರುವ ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದಾಗಿದೆ.